ಏನೋ ಹರಿ, ನಿನ್ನ ಹೆಂಡ್ತಿನ ಅವ್ರು ಹೊರಗೆ ಹಾಕಿದ್ದಾರೆ. ಇಷ್ಟು ದೊಡ್ಡವನಾಗಿದ್ಯಾ, ಇಷ್ಟು ದೊಡ್ಡ ದೇಹ ಇಟ್ಕೊಂಡಿದ್ಯಾ, ಹೊಡೆಸ್ಕೊಂಡು ಬಂದೆ ಅಂತ ಹೇಳ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಅವನಿಗೂ ನಾಚಿಕೆ ಆಗ್ಬೇಕಲ್ವಾ? ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ತಿರುಗಿಸಿ ಒಂದೆರಡು ಬಾರಿಸ್ಬೇಕಿತ್ತು. ಹೋಗಲಿ ಬಿಡಿ ಅತ್ತಿಗೆ, ಅಣ್ಣ ತಾನೇ, ಗುರು ಅಣ್ಣ. ಅಣ್ಣ ಆದರೆ ಹೊಡಿಯಕ್ಕೆ ಯಾವ ಹಕ್ಕು ಇಲ್ಲ. ನೀನೇನು ಚಿಕ್ಕ ಮಗು ಏನೋ? ಅವನಿಗೆ ನಾನಿನ್ನು ಚಿಕ್ಕ ಪಾಪು ಥರ ಕಾಣಿಸ್ತಿರ್ಬೇಕು, ಅದಕ್ಕೆ ಅತ್ತಿಗೆ. ಸಾಕು ಸುಮ್ಮನಿರೋ ಹರಿ, ಈಗಿನ ಕಾಲದಲ್ಲಿ ಯಾರು ನಿನ್ನ ಥರ ಏಟ್ ತಿನ್ನಲ್ಲ. ನಾನು ಏನು ಮಾಡಲಿ? ನಾನು ತಿರುಗಿಸಿ ಕೊಡ್ತಿದ್ದೆ. ನನ್ನ ಹೆಂಡತಿ ಕಲ್ಪನಾ ಇದ್ದಾಳಲ್ಲ, ಅವಳಿಗೆ ಚಿತ್ರಹಿಂಸೆ ಕೊಡ್ತಾರೆ, ಅದಕ್ಕೆ ಸುಮ್ಮನೆ ಬಂದೆ. ಅಲ್ವೋ, ಇನ್ನು ಎಷ್ಟು ದಿನ ಅಂತ ಈ ಹಿಂಸೆ ಅನುಭವಿಸ್ತೀಯ? ನೋಡು, ಧೈರ್ಯವಾಗಿ ಅವ್ರ ಮುಂದೆ ನಿಂತು, ಇವಳು ನನ್ನ ಹೆಂಡತಿ, ಇವಳನ್ನ ನಮ್ಮ ಮನೆ ಒಳಗೆ ಕರ್ಕೊಳ್ತಾ ಇದ್ದೀನಿ, ಅದೇನು ಮಾಡ್ತೀರೋ ಮಾಡಿ ಅಂತ ಹೇಳು. ಮುಂದೆ ಏನಾಗುತ್ತೋ ನೋಡೋಣ. ಅಮ್ಮನು ಅಪ್ಪ ಅಣ್ಣನ ಜೊತೆ ಸೇರಿ ಅವಳು ಬರಬಾರ್ದು ಅಂತಿದ್ದಾಳೆ. ಏನ್ ಮಾಡ್ಲಿ? ಹರಿ, ನಾನು ನಿನಗೆ ಮೊದಲಿಂದಲೂ ಹೇಳ್ತಾ ಇದ್ದೀನಿ, ಎಲ್ಲರೂ ಮುಂದೆ ತಾಳಿ ಕಟ್ಟು, ಆಗ ಯಾರು ಏನು ಹೇಳೋದಕ್ಕೆ ಬರಲ್ಲ ಅಂತ. ಆದರೆ ನೀನೇ ಧೈರ್ಯ ಮಾಡ್ತಿಲ್ಲ. ಅದೇ ಕೆಲಸ ಮಾಡ್ತೀನಿ, ನಾಳೆನೇ ಆ ಕೆಲಸ ಮಾಡ್ತೀನಿ. ಓಕೆ, ಸರಿ, ನಾಳೆನೆ ಹೋಗಿ ಆ ಪಕ್ಕದ ಎಸ್ಟೇಟ್ ಕಾಳಿಂಗಪ್ಪ ಇದ್ದಾರಲ್ಲ, ಅವ್ರಿಗೆ ಹೇಳು. ಓ ಕಾಳಿಂಗಪ್ಪನಾ? ನೀನು ಅವನ ಹತ್ರ ಹೋಗಿ ಹೀಗೀಗೆ ನಾನು ಮದುವೆ ಆಗ್ತಿದ್ದೀನಿ ಅಂತ ಹೇಳು. ನೀನು ಹೇಳಿದ್ರೆ ಅವನು ಜನಗಳನ್ನೆಲ್ಲ ಒಟ್ಟುಗೂಡಿಸಿ ಕರ್ಕೊಂಡು ಬರ್ತಾನೆ. ಆಗ ನಿಮ್ಮಪ್ಪನ ಚಾಟಿ ಕೋವಿ ಇದು ಯಾವುದು ನಡೆಯಲ್ಲ, ಎಲ್ಲ ಮೂಲೆಗೆ ಬೀಳುತ್ತೆ. ಐಡಿಯಾ. ನಾಳೆ ಧರ್ಮಯ್ಯನ್ ಕೋವಿ ಅದಕ್ಕೆ ಅಪ್ಪ, ನೀವು ಹರಿಗೆ ತುಂಬಾ ಸಲಿಗೆ ಕೊಟ್ಟಿದ್ದೀರಿ. ಈಗ ನೋಡಿ, ನಮ್ಮ ಮಾತೆ ಕೇಳ್ತಿಲ್ಲ ಅವನು. ಅವನಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ, ಇರೋ ಬುದ್ಧಿನೂ ತಿಕ್ಕು. ಸುಮ್ಮನಿರ್ ನೀವು. ಅವನ್ ಮಂದ ಬುದ್ಧಿಯವನು ಅಂತ ನೀವೇ ಅವನ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಡ್ತಾ ಇದ್ದೀರಿ. ಇಲ್ಲ ಕಣ, ಮೊದಲಿಂದ ನೀನು ನೋಡ್ತಾ ಇದ್ದೀಯಲ್ಲ. ಇದೊಳ್ಳೆ ಚೆನ್ನಾಗಿದೆ. ಅವನಿಗೆ ಹುಡುಗಿಗೆ ತಾಳಿ ಕಟ್ಟೋದಕ್ಕಾಗತ್ತೆ, ಹುಡುಗಿನ ಹಾರಿಸ್ಕೊಂಡು ಬರೋದಕ್ಕಾಗತ್ತೆ, ಅವಳನ್ನ ಇದೇ ಮನೆಯಲ್ಲಿ ಬಚ್ಚಿಡೋದಕ್ಕಾಗತ್ತೆ. ಅವನಿಗೆ ಹುಚ್ಚು ಅಲ್ವಾ? ಅವನಿಗೆ ಯಾಕೆ ಬುದ್ಧಿ ಇಲ್ಲ ಅಂತ ಪರೀಕ್ಷೆ ಮಾಡಿಸಬಾರ್ದು ಡಾಕ್ಟರ್ ಹತ್ರ? ಯಾಕೆ ಸರಿ ಇದೆ ಅಂತ ಚೆಕಪ್ ಮಾಡಿಸ್ಬೇಕು? ಗುರು, ಅವನ ಮನಸ್ಸೇ ಹಾಗೆ. ಒಂದೊಂದ್ಸಲ ತೀರಾ ತಿಳುವಳಿಕೆ ಇರೋರ ತರ ಆಡ್ತಾನೆ, ಒಂದೊಂದ್ಸಲ ಥೇಟ್ ಮಂಗಾನೆ. ಇಲ್ಲ, ನಾನಿದ್ರೆ ನಂಬಲ್ಲ. ನಿಮ್ಮ ಮಾತಿನ ಮೇಲೆ ನನಗೆ ಭರೋಸೆ ಇಲ್ಲ. ಅವನಿಗೆ ಬೇರೆ ಯಾವ ವಿಚಾರದಲ್ಲಿ ಆಸಕ್ತಿ ಇಲ್ಲ. ಆದ್ರೆ ಆ ಕಲ್ಪನಾ ವಿಚಾರ ಬಂದ್ರೆ ಸಾಕು, ಕುಸ್ತಿಗೆ ಬರ್ತಾನೆ, ಕೋವಿ ಕಿತ್ಕೋತಾನೆ, ಕೊಳ್ಳಿ ಹಿಡಿಯೋದಕ್ಕೆ ಬರ್ತಾನೆ. ಹೌದು, ನನಗೂ ಗೊತ್ತು. ಆದರೆ ಎಲ್ಲನೂ ಒಂದೇ ರೀತಿಯಲ್ಲಿ ನೋಡೋಕ್ಕಾಗಲ್ಲ ಗುರು. ನಿಮ್ಮಮ್ಮ ಹೇಳ್ತಾರೆ, ಹರಿ ಕಲ್ಪನನ ತುಂಬ ಹಚ್ಕೊಂಡಿದ್ದಾನೆ ಅಂತ. ಹಾಗಾಗಿ ನಾವು ಈ ವಿಚಾರದಲ್ಲಿ ತುಂಬ ಹುಷಾರಾಗಿ ಡೀಲ್ ಮಾಡಬೇಕು. ಇದಕ್ಕೆ ನಾನು ಹಿಂದೆಟ್ಟು ಹಾಕಿತ್ತು. ಇಲ್ಲ ಅಂದರೆ ಚಂದ್ರಗಿರಿಯಿಂದ ಬಂದ ತಕ್ಷಣ ಅವಳನ್ನು ಓಡಿಸ್ತಾ ಇದ್ದೆ. ನೋಡ್ಗುರು, ಈಗ ನಾವೇನು ಮಾಡಬೇಕು ಅಂದರೆ ಹರಿಗೆ ಗೊತ್ತಾಗದಾಗೆ ಅವಳನ್ನು ಈ ಮನೆಯಿಂದ ಓಡಿಸ್ಬೇಕು. ಗೊತ್ತಾದರೆ ಮತ್ತಾವತ್ತೂ ಅವಳನ್ನು ಈ ಮನೆಯಿಂದ ಕಲಿಸೋಕ್ಕಾಗಲ್ಲ, ನೆನಪಿರಲಿ. ಸರಿ ಬಿಡಿ, ಇವತ್ತು ರಾತ್ರಿ ಇದೆ ಅವಳಿಗೆ. ಇನ್ನು ಮುಂದೆ ಈ ಮನೆ ಅವಳಿಗೆ ದುಸ್ವಪ್ನ ಆಗಬೇಕು.
ಮನೆ ಬಿಟ್ಟು ಹೋಗು ಅಂದ್ರೆ ಇದು ನನ್ನ ಗಂಡನ ಮನೆ ಅಂತ ಗಂಚಲಿ ಮಾಡ್ತೀಯಾ? ಈಗ ನೋಡ್ತೀನಿ ಯಾವ ಗಂಡ ಬರ್ತಾವ ಅಂತ ನೋಡ್ತೀನಿ. ಏಯ್ ಮುಚ್ಚೆ ಬಾಯಿ. ನನಗೇನು ಮಾಡಬೇಡಿ. ಹಾಗಿದ್ರೆ ಈಗ ಹೊರಟೋಗು. ಈ ಕತ್ಲಲ್ಲ. ಬೆಳಿಗ್ಗೆ ಹೇಳ್ದೆ ಮರ್ಯಾದೆಯಿಂದ ಹೋಗಿದ್ದಿದ್ರೆ ಈ ಕತ್ಲೆಯಲ್ಲಿ ಹೋಗೋ ಕಷ್ಟ ಬರ್ತಿರ್ಲಿಲ್ಲ. ಬೆಳಿಗ್ಗೆ ಹೋಗ್ತೀನ್ರಿ. ಬೆಳಿಗ್ಗೆ ನಿನ್ನ ಹುಚ್ಚ ಗಂಡ ಇರ್ತಾನೆ, ಮತ್ತೆ ರಗಳೆ ಮಾಡ್ತಾನೆ. ಅವೆಲ್ಲ ಬೇಕಾಗಿಲ್ಲ. ಈಗ್ಲೇ ಹೊರಡ್ತೀಯೋ ಅಥವಾ ನಿನ್ನ ಹೆಣ ಉರುಳಿಸ್ಲೋ? ಭಯ ಆಗುತ್ತೆ. ಹಾಗಿದ್ರೆ ಬೇಡ ಬಿಡು, ಸಾಯಿಸ್ತೀರಿ. ಸತ್ತ ಮೇಲೆ ಭಯನೇ ಇರೋದಿಲ್ಲ. ಈಗ ನೀನ್ ಹೋಗದೆ ಇದ್ರೆ ನಿನ್ ಜೀವ ಹೋಗುತ್ತೆ. ಹೊರಡೆ, ನಡಿ, ನಡಿ. ಕಲ್ಪನಾ, ಅಮ್ಮ, ಗುರು, ಕಲ್ಪನಾ, ಕಲ್ಪನಾ. ಅಣ್ಣ ಬಾಗಿಲಯ್ಯ. ಬಾಗಿಲು ತೆಗ ಅಪ್ಪ, ಬಾಗಿಲು ತೆಗಿಯ ಅಪ್ಪ, 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 ಬಾಗಿಲು ತೆಗಿಯಪ್ಪ. ಕಲ್ಪನಾ, ಕಲ್ಪನಾ, ಎಂಟೆ, ಕಲ್ಪನಾ, ಎಂಟೆ, ಕಲ್ಪನಾ, ಬಾಗಿಲು. ಅಮ್ಮ, ಇಲ್ಲಮ್ಮ, ನಾನು ಬರಲ್ಲ. ನಡಿ ಕಂದ, ನಡಿ. ಇಲ್ಲಮ್ಮ, ಈ ಬೆಂಕಿಲ ನನ್ನ ಸುಟ್ಬೇಡು. ನನ್ ಬೆಂಕಿಲೆ ಅಪ್ಪ ಖುಷಿಯಿಂದ ಸ್ನಾನ ಮಾಡ್ಲಿ.
ಇಲ್ಲಮ್ಮ, ನಾನ್ ಸಾಯ್ಬೇಕು ಅಂತಾನೆ ಇದ್ದೆ. ಆದ್ರೆ ಏನ್ ಮಾಡ್ಲಿ, ನಿನ್ ಮುಖ ಅಡ್ಡ ಬಂತಮ್ಮ. ಒಂದೇ ಒಂದ್ಸರಿ ನಿನ್ ಮುಖ ನೋಡಿ ಸಾಯೋಣ ಅಂತ ಬಂದಮ್ಮ. ನಂದು ತಪ್ಪು. ನನಗೆ 2 ಗಂಡು ಮಕ್ಕಳು ಆದ ಕೂಡ್ಲೆ ನಾನೇ ಸತ್ತು ಹೋಗಿದ್ದಿದ್ರೆ ಹುಟ್ಟಾನೇ ಇರ್ಲಿಲ್ಲ. ಇಬ್ಬರಿಗೂ ಕಷ್ಟ ತಪ್ಪಿತ್ತು. ನಾನ್ ತಪ್ಪು ಅಮ್ಮಿ, ಅಳ್ಬೇಡ ಕಂದ, ನಿದ್ದೆ ಮಾಡು. ನಿದ್ದೆ ಬರಲ್ಲ ಅಮ್ಮ. ಈ ಮನೆಯಿಂದ ಬೆಂಗಳೂರಿಗೆ ಹೊರಟ ಮೇಲೆ ನಿದ್ದೆನೇ ಇಲ್ಲಮ್ಮ. ನನಗೂ ಅಷ್ಟೆ. ನೀನು ಹೋದ ದಿನ ನೆಮ್ಮದಿಯಿಂದ ಕಣ್ಣು ಮುಚ್ಚಿದ್ದೆ. ಇನ್ಯಾವ ತೊಂದರೆನೂ ಇಲ್ಲ ಅಂತ ನೆಮ್ಮದಿಯಿಂದ ನಿದ್ದೇನು ಬಂದಿತ್ತು. ಅದೇ ಕೊನೆ. ನಿದ್ದೆಗಿಂತ ಎಚ್ಚರನೇ ವಾಸಿ. ದುಸ್ವಪ್ನಗಳು ಕಾಟ ಇಲ್ಲ. ಕಣ್ಣು ಮುಚ್ಚಿದ್ರೆ ಭಯ. ಯಾರು ಏನ್ ಮಾಡ್ತಾರೋ ಅಂತ. ನಿನ್ಗೇನು ತೊಂದರೆ ಆಗಿಲ್ಲ ತಾನೆ? ಅಂದ್ರೆ ನಿನಗೆ ಯಾರಿಂದಲಾದ್ರೂ ಇನ್ನೇನು ಆಗ್ಬೇಕಿತ್ತಮ್ಮ. ಅಂದ್ರೆ ನಿನ್ಗೆ ಕೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಮ್ಮಿ. ಬಾಯಿ ಬರ್ತಿಲ್ಲ ಕಂದ. ಮಗಳ ಹತ್ರ ಇದ್ದಲ್ಲ ಅಮ್ಮಿ, ಏನು ಆಗಿಲ್ಲ ಅಲ್ವಾ?
ತಾನೆ. ಕೇಳ್ಬಾರ್ದು ಕಂದ ನಾನು ಇದನ್ನೆಲ್ಲ. ಸಂಕಟಾಗ್ತಾ ಇದೆ. ಸತ್ತು ಕೇಳ್ತಿದ್ದೀನಿ. ಇಲ್ಲಮ್ಮ, ಈ ಕೈಲಾಗ ತಾಯಿ ಕೂಗನ್ನ ಅರ್ಧ ಮಾತ್ರ ಕೇಳಿಸ್ಕೊಂಡೆ ಅನ್ಸುತ್ತೆ. ಅಷ್ಟಾದ್ರೂ ಕಾಪಾಡಿದೆಲ್ಲಪ್ಪ ದೇವ್ರೆ. ಆ ಕಾಳಪ್ಪನ ಸುಮ್ಮನೆ ಬೈದೆ. ಪಾಪ ಕಾಪಾಡ್ದವನು. ಅಮ್ಮ, ಅವನು ನಾಯಿ, ಕೊಡ್ಕ. Hmm.